75ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕಕ್ಕೆ ಶಾಕ್ ತಟ್ಟಿದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಕೋಪ್. ರಕ್ಷಣಾ ಸಚಿವಾಲಯದ ಆಯ್ಕೆ ಸಮಿತಿಯಲ್ಲಿ ಕರ್ನಾಟಕ ನಿರ್ಲಕ್ಷ್ಯ. ರಾಜ್ಯ ಕಳುಹಿಸಿದ್ದ ಟ್ಯಾಬ್ಲೋ ಚಿತ್ರಕ್ಕೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಕಳೆದ 14 ವರ್ಷಗಳಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನಗೊಳ್ತಾ ಇದೆ. ಇದು 15ನೇ ಬಾರಿಗೆ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ವಾರ್ತಾ ಇಲಾಖೆ ಸಜ್ಜಾಗಿತ್ತು. ಆದರೆ ರಾಜ್ಯದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಕೇಂದ್ರದ ಅನುಮತಿ ಸಿಕ್ಕಿಲ್ಲ. 4 ಸ್ತಬ್ಧ ಚಿತ್ರಗಳ ಪರಿಕಲ್ಪನೆಯನ್ನ ವಾರ್ತಾ ಇಲಾಖೆ ಕಳುಹಿಸಿತ್ತು. ಒಂದು ಬ್ರ್ಯಾಂಡ್ ಬೆಂಗಳೂರು, ಮತ್ತೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಹಾಗೆ ಕೆಂಪೇಗೌಡ ಏರ್ಪೋರ್ಟ್, ಹಾಗೆ ಅಣ್ಣಮ್ಮ ದೇವಿ ದೇವಸ್ಥಾನದ ಮಾದರಿ. ಯಾವ ಮಾದರಿಯನ್ನು ಕೂಡ ಕೇಂದ್ರದ ಆಯ್ಕೆ ಸಮಿತಿ ಒಪ್ಪಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 75ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 15ನೇ ಬಾರಿಗೆ ಒಂದು ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ವಾರ್ತಾ ಇಲಾಖೆಯನ್ನು ಸಜ್ಜಾಗಿತ್ತು. ಬಹಳ ದೊಡ್ಡ ಶಾಕ್ ಇದು ಆಯ್ಕೆ ಆಗದೆ ಇರೋದು. ಏನು ಕಾರಣಗಳು ಸಿಗ್ತಾ ಇದೆ ಇದಕ್ಕೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಥಮ ನಿಜವಾಗ್ಲೂ ಕೂಡ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಸಾಥ್ ಅಂದ್ರೂ ಕೂಡ ತಪ್ಪಾಗಲಾರದು. 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯಲ್ಲಿ ನಡೀತಕ್ಕಂಥ ಪಥಸಂಚಲನದಲ್ಲಿ ರಾಜ್ಯದ ಸದಸ್ಯರಿಗೆ ಅವಕಾಶವೇ ಇಲ್ಲ. ಇಂಥ ಒಂದು ಆಘಾತಕಾರಿ ಸುದ್ದಿ ಈಗಾಗಲೇ ಬಂದಿದೆ. ಮುಖ್ಯವಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಹೊಸದಿಲ್ಲಿಯ ರಾಜಪಥದಲ್ಲಿ ಅಂದ್ರೆ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಸುತ್ತದೆ. ಕಳೆದ 14 ವರ್ಷಗಳಿಂದ ಕೂಡ ಕರ್ನಾಟಕ ಬೇರೆ ಬೇರೆ ರೀತಿಯಾಗಿರೋ ಸ್ತಬ್ಧ ಚಿತ್ರಗಳನ್ನ ಕಳಿಸೋದ್ರ ಮೂಲಕ ಅಲ್ಲಿ ಅದರ ಮೆರವಣಿಗೆ ಆಗೋದ್ರ ಮೂಲಕ ರಾಜ್ಯದ ಘನತೆಯನ್ನ ಎತ್ತಿ ಹಿಡಿತಕ್ಕಂಥ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಈಗ ನಮ್ಗೆ ಭಾರಿ ದೊಡ್ಡ ಮಟ್ಟದ ಶಾಕಿಂಗ್ ಅಂತಂದ್ರೆ ಈ ಬಾರಿ ಅಂದ್ರೆ 15ನೇ ವರ್ಷ, ಈ ವರ್ಷ ನಮಗೆ ರಾಜ್ಯದ ಯಾವುದೇ ಸ್ತಬ್ಧ ಚಿತ್ರವನ್ನು ಕೂಡ ಅಲ್ಲಿ ಮೆರವಣಿಗೆ ಮಾಡ್ಲಿಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಕರ್ನಾಟಕದ ವಾರ್ತಾಹರಿಗೆ ಕಳಿಸಿರ್ತಕ್ಕಂಥ 4 ಸ್ತಬ್ಧ ಚಿತ್ರಗಳ ಮಾದರಿ ಸಂಬಂಧಪಟ್ಟಾಗೆ ಚರ್ಚೆ ನಡೆದು ಅಂತಿಮವಾಗಿ ನಮ್ಮ ಯಾವುದೇ ಸ್ತಬ್ಧ ಚಿತ್ರಕ್ಕೆ ಅನುಮತಿಗಳು ಕೊಟ್ಟಿಲ್ಲ ಅಂತಕ್ಕಂಥ ಆಘಾತಕಾರಿ ಸ್ಥಿತಿ ಕೂಡ ಈಗ ಬರ್ತಾ ಇದೆ. ಅಂದ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವ ಪರೇಡ್ ಅಲ್ಲಿ ರಾಜ್ಯ ಸ್ತಬ್ಧ ಚಿತ್ರಕ್ಕೆ ಕೇಂದ್ರದ ಆಯ್ಕೆ ಸಮಿತಿ ಅನುಮತಿಯನ್ನ ರಾಜ್ಯ ಸರ್ಕಾರ ಕೋರಿತ್ತು. ಆದ್ರೆ ಆಯ್ಕೆ ಸಮಿತಿ ಬೇರೆ ರಾಜ್ಯಗಳ ಸ್ತಬ್ಧ ಚಿತ್ರಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಕರ್ನಾಟಕ ಯಾವ್ದು ಕೂಡ ಅನುಮತಿ ಈ ಮಾಹಿತಿ ಲಭ್ಯವಾಗಿದೆ. ಇದು ಒಂದು ರೀತಿ ಇಡೀ ಕರ್ನಾಟಕ ಶಾಕ್ ಅಂದ್ರೂ ಕೂಡ ತಪ್ಪಾಗಲಾರದು. ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.